ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಟ್ರಬಲ್ ಶೂಟರ್ ಖ್ಯಾತಿಯ ಡಿಕೆ ಶಿವಕುಮಾರ್ ಈಗ ಉಪಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಮಹತ್ವದ ಕೊಡುಗೆಯನ್ನ ಕೊಟ್ಟಿದ್ದು ಅವರಿಗೆ ಸಿಎಂ ಪಟ್ಟ ಕೂಡ ಈಗ ಲಭಿಸಿದೆ. ಕರ್ನಾಟಕದ ಕಾಂಗ್ರೆಸ್ ನಾಯಕ ಟ್ರಬಲ್ ಶೂಟರ್ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೂನ್ 3ನೇ ತಾರೀಕು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅದಕ್ಕೆ ಸಿದ್ಧತೆಗಳು ನಡೀತಾ ಇರುವಾಗಲೇ ಶಿವಕುಮಾರ್ ಅವರ ಘೋಷಿತ ಆಸ್ತಿಗಳ ಆಧಾರದ ಮೇಲೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ಭಾರತದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಡಿಕೆಶಿ ಆಗ್ತಾರೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಿದೆ. ಹಾಗಾದ್ರೆ ಈ ಹಿಂದೆ ಯಾರಿದ್ರು ಅಂತ ನೋಡೋದಾದ್ರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರನ್ನ ಇದೀಗ ಡಿಕೆ ಶಿವಕುಮಾರ್ ಹಿಂದಿಕ್ಕುವ ಸಾಧ್ಯತೆ ಇದೆ. 64 ವರ್ಷದ ಡಿಕೆ ಶಿವಕುಮಾರ್ ಅಂತ ಕರೆಯಲ್ಪಡುವಂತಹ ಶಿವಕುಮಾರ್ 1413 ಕೋಟಿಗೂ ಹೆಚ್ಚು ನಿವ್ವಳ ಮೌಲ್ಯವನ್ನು ಘೋಷಿಸಿಕೊಂಡಿದ್ದಾರೆ. ಸುಮಾರು 931 ಕೋಟಿ ಘೋಷಿತ ಆಸ್ತಿಯೊಂದಿಗೆ ಪ್ರಸ್ತುತ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಆಗಿರೋ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರನ್ನ ಡಿಕೆ ಶಿವಕುಮಾರ್ ಹಿಂದಿಕ್ಕಲು ರೆಡಿಯಾಗಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು 640 ಕೋಟಿಗೂ ಹೆಚ್ಚಿನ ನಿವ್ವಳ ಮೌಲ್ಯದೊಂದಿಗೆ ನಾಯ್ಡು ಅವರ ನೆಕ್ಸ್ಟ್ ಸ್ಥಾನವನ್ನು ಅಲಂಕರಿಸಿದ್ರು. ಇನ್ನು ಡಿಕೆ ಶಿವಕುಮಾರ್ ಅವರ ನಿವ್ವಳ ಮೌಲ್ಯವನ್ನು ನಾವು ಗಮನಿಸಿದ್ರೆ 2023ರ ಕರ್ನಾಟಕ ವಿಧಾನಸಭಾ ಚುನಾವಣಾ ಅಫಿಡವಿಟ್ ಪ್ರಕಾರ ಅವರೇ ಸಲ್ಲಿಸಿದ ರೀತಿಯಲ್ಲಿ ಸುಮಾರು 1413 ಕೋಟಿ ಮೌಲ್ಯದ ಒಟ್ಟು ಆಸ್ತಿಯನ್ನ ಅವರೇ ಘೋಷಿಸಿಕೊಂಡಿದ್ದಾರೆ. ಇನ್ನು 2018ರಲ್ಲಿ 840 ಕೋಟಿ ಆಗಿತ್ತು. ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯ ನಿವ್ವಳ ಮೌಲ್ಯ ಈ ಮೂಲಕ 1140 ಕೋಟಿ ಮೌಲ್ಯದ ಚರ ಆಸ್ತಿ ಹಾಗೆಯೇ 273 ಕೋಟಿ ಮೌಲ್ಯದ ಸ್ಥಿರ ಆಸ್ತಿಯನ್ನ ಹೊಂದಿದೆ. ಸುಮಾರು 265 ಕೋಟಿ ಸಾಲನೂ ಕೂಡ ಇರುತ್ತೆ, ಇದು ಸಮನಾಗಿರುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಿದೆ. ತಮ್ಮ ಅದ್ಭುತ ಸಾರ್ವಜನಿಕ ಇಮೇಜ್ಗೆ ಹೆಸರುವಾಸಿಯಾಗಿರೋ ಶಿವಕುಮಾರ್ ಅವರ ಅಫಿಡವಿಟ್ನಲ್ಲಿ ಐಷಾರಾಮಿ ಕೈಗಡಿಯಾರಗಳು ಅಂದ್ರೆ ವಾಚ್ ಆಗಿರ್ಬೋದು, ಚಿನ್ನ ಬೆಳ್ಳಿಯ ಹಿಡುವಳಿಗಳು, ಟೊಯೋಟಾ ಕ್ವಾಲಿಸ್ ಹೀಗೆ ನೋಂದಾಯಿತ ವಾಹನಗಳ ಪಟ್ಟಿ ಕೂಡ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರು ಚಿನ್ನ ಮತ್ತು ಬೆಳ್ಳಿಯ ಹಿಡುವಳಿಗಳನ್ನು ಹೊರತುಪಡಿಸಿ ರೊಲೆಕ್ಸ್ ಹಾಗೆಯೇ ಹುಪ್ಲೆಟ್ನಂತಹ ಬ್ರ್ಯಾಂಡ್ಗಳಿಂದ ಐಷಾರಾಮಿ ವಾಚ್ಗಳನ್ನು ಹೊಂದಿದ್ದಾರೆ ಅನ್ನೋದನ್ನು ಕೂಡ ಅವರೇ ಘೋಷಣೆ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಕರ್ನಾಟಕ ವಿಧಾನಸಭೆಯಲ್ಲಿ ಕನಕಪುರವನ್ನ ಪ್ರತಿನಿಧಿಸಿ ಆಲ್ಮೋಸ್ಟ್ ಈಗ 8 ಬಾರಿ ಶಾಸಕರಾಗಿದ್ದಾರೆ. ಈ ಹಿಂದೆ ಸಾತನೂರು ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು. ಈಗ ಇತರೆ ಶ್ರೀಮಂತ ಮುಖ್ಯಮಂತ್ರಿಗಳಂತ ನಾವು ನೋಡ್ತಾ ಹೋಗೋದಾದ್ರೆ ಆಲ್ಮೋಸ್ಟ್ 3 ಶ್ರೀಮಂತ ಮುಖ್ಯಮಂತ್ರಿಗಳು ದಕ್ಷಿಣ ರಾಜ್ಯದವರೇ ಇರ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿರೋ ಬಿಜೆಪಿ ನಾಯಕಿ ಪೆಮಾ ಖಂಡು ಅವರ ನಿವ್ವಳ ಮೌಲ್ಯ 330 ಕೋಟಿಗೂ ಹೆಚ್ಚು ಅಂತ ಚುನಾವಣಾ ಕಾವಲುಗಾರ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ADR ಹೇಳ್ಕೊಂಡಿದೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರ ಅಫಿಡವಿಟ್ ವಿಶ್ಲೇಷಣೆಯ ಪ್ರಕಾರ ಕರ್ನಾಟಕದ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ 50 ಕೋಟಿಗೂ ಹೆಚ್ಚು ಘೋಷಿತ ಸಂಪತ್ತನ್ನ ಹೊಂದಿದ್ದಾರೆ. ಈ ಮೂಲಕ ಅವರು ಕೂಡ ಭಾರತದ ಟಾಪ್ 10 ಶ್ರೀಮಂತ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗಾಗಲೇ ಹೇಳಿದಾಗೆ ಚಂದ್ರಬಾಬು ನಾಯ್ಡು ಅವರೇ ಈಗಾಗಲೇ ಶ್ರೀಮಂತ ಮುಖ್ಯಮಂತ್ರಿ ಆಗಿದ್ರು ದೇಶದಲ್ಲಿ. ಆದರೆ ಇದೀಗ ಅವರ ಒಂದು ನಿವ್ವಳ ಆಸ್ತಿ ಮೌಲ್ಯವನ್ನು ನಾವು ನೋಡ್ತಾ ಹೋಗೋದಾದ್ರೆ ಅವರೇ ಚುನಾವಣಾ ಅಫಿಡವಿಟ್ನಲ್ಲಿ 936 ಕೋಟಿ ಆಸ್ತಿಯನ್ನ ಘೋಷಿಸಿಕೊಂಡಿದ್ದು 2024ರಲ್ಲಿ ಅವರ ಪ್ರಮಾಣ ವಚನ ಸ್ವೀಕರಿಸಿದಾಗ ಭಾರತದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಅಂತ ಹೇಳಲಾಗಿತ್ತು. ಅವರ ಸಂಪತ್ತಿನ ಬಹುಪಾಲು ಹೆರಿಟೇಜ್ ಫುಡ್ಸ್ ಲಿಮಿಟೆಡ್ನಲ್ಲಿ ಅವರ 2,26,11,525 ಶೇರ್ಗಳಿಂದ ಬಂದಿದೆ. ಅವರು ಚುನಾವಣಾ ಅಫಿಡವಿಟ್ ಸಲ್ಲಿಸುವ ಸಮಯದಲ್ಲಿ ಪ್ರತಿ HFL ಶೇರಿನ ಮೌಲ್ಯ 337.85 ಆಗಿತ್ತು. ಇದರ ಪರಿಣಾಮವಾಗಿ 763.93 ಕೋಟಿ ಆಸ್ತಿ ಮೌಲ್ಯ ಇತ್ತು. ಇನ್ನು ನಾಯ್ಡು ಅವರ ಪತ್ನಿ ನಾರಾ ಭುವನೇಶ್ವರಿ ಅವರು ಭಾರತದ ಪ್ರಮುಖ ಡೈರಿ ಮತ್ತು ಚಿಲ್ಲರೆ ವ್ಯಾಪಾರ ಉದ್ಯಮಗಳಲ್ಲಿ ಒಂದಾದ ಹೆರಿಟೇಜ್ ಫುಡ್ಸ್ ಲಿಮಿಟೆಡ್ನ ಉಪಾಧ್ಯಕ್ಷರು ಹಾಗೆಯೇ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಇದರ ಜೊತೆಗೆ ಪ್ರಾರಂಭದಿಂದಲೂ ಅವರು ಇದರ ನೇತೃತ್ವ ವಹಿಸಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ನಾವು ಗಮನಿಸೋದಾದ್ರೆ ನಟ ವಿಜಯ್ ಅವರ ನಿವ್ವಳ ಮೌಲ್ಯ ಮೇ 10ರಂದು ಅವರು ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಸಂದರ್ಭದಲ್ಲೂ ಕೂಡ ಅವರು ಕೂಡ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಅನ್ನುವ ಹೆಸರನ್ನ ಪಡ್ಕೊಂಡಿದ್ರು. ಮಾರ್ಚ್ ಅಂತ್ಯದಲ್ಲಿ ಸಲ್ಲಿಸಿದಂತಹ ಚುನಾವಣಾ ಅಫಿಡವಿಟ್ ಪ್ರಕಾರ ತಮ್ಮ ನಿವ್ವಳ ಆಸ್ತಿ 648 ಕೋಟಿಗೂ ಹೆಚ್ಚು ಅಂತ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ 404 ಕೋಟಿ ಚರ ಆಸ್ತಿ ಹಾಗೆಯೇ 220 ಕೋಟಿ ಸ್ಥಿರ ಆಸ್ತಿ ಸೇರಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ವಿಜಯ್ ಅವರ ಪತ್ನಿ 15.7 ಕೋಟಿ ನಿವ್ವಳ ಆಸ್ತಿ ಹೊಂದಿದ್ರೆ ಇದರಲ್ಲಿ 15.51 ಕೋಟಿ ಮೌಲ್ಯದ ಚರ ಆಸ್ತಿ ಹಾಗೆಯೇ 25 ಲಕ್ಷ ಮೌಲ್ಯದ ಸ್ಥಿರ ಆಸ್ತಿ ಕೂಡ ಸೇರಿದೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರೇ ಇನ್ನು ಮುಂದೆ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಅನ್ನುವಂತಹ ಹೆಸರನ್ನು ಕೂಡ ಪಡೆಯಲಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರ ಹೆಸರು ಇದರಲ್ಲೂ ಕೂಡ ಒಂದು ಹಿಸ್ಟ್ರಿ ಆಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಹೇಳಿ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.